ನಿಮ್ಮಿಂದ ಕಾಪಾಡ್ತೀವಿ ಥ್ಯಾಂಕ್ ಯು. ದೇವ್ರ ಥರ ನಾವು ಕಾಪಾಡ್ತೀವಿ. ಆಮೇಲೆ ಯಾರೋ ಹಿಂಗೆ ನಮ್ಮನೆಗೆ ನೆಂಟರು ಬಂದರು, ಆವಾಗ ಮುದ್ದೆ ಮಾಡೋಣ ಅಂತೇಳಿ ಶಿಂಕಿಂಗ್ ಹಿಡ್ಕೊಂಡು ಕುತ್ಕೊಳಕ್ ಗೊತ್ತಲ್ವಾ ಸರ್, ಆವಾಗ ಎಲ್ಲೋ ಹೊರಲ್ ಬಿಡ್ತು ಸರ್. ಅಲ್ಲ ನೀವು ಇತ್ತು ಸರ್, ವಿಷ ಕುಡಿದ್ಬಿಡೋಣ ಅನಿಸ್ತು ಸರ್. ಯಾರು ನನ್ಗೆ ಇಷ್ಟು ಮೇಲ್ ಮಾಡಿಲ್ಲ ಸರ್, ನೀವು ಮೇಲ್ ಮಾಡ್ತಾರೆ ಇಷ್ಟು ಯಾರು ಮಾಡಿಲ್ಲ, ಮೇಲಾಗುತ್ತೆ ಅಂತ ಹೇಳ್ತಾರೆ, ಯಾರು ಮೇಲ್ ಮಾಡಿಲ್ಲ ಸರ್. ನೀವೇ ಸರ್ ನನ್ಗೆ ಇಷ್ಟು ಕಡಿಮೆ ಮಾಡಿರೋದು. ನಾನು ಇವತ್ತು ಬಟ್ಟೆ ಹಾಕೋನಾಗ ಸ್ನಾನ ಮಾಡೋಕ್ಕಲ್ಲ, ನೀವೇ ಸರ್ ನನಗೆ ಬುದ್ಧಿ ಸ್ನಾನ ಮಾಡೋಕ್ಕೂ ಇಷ್ಟ ಇರಲಿಲ್ಲ ಸರ್ ನನಗೆ. ಸರ್ ನಾನು ನೀವು ಆಜಿ ಮಾಡಕ್ಕೆ ಬಂದು ಮಾಡಿಬಿಟ್ಬಿಟ್ರು. ಆಯ್ತು, ಅದು ಅದು ಆಗುತ್ತೆ. ಕಡಿಮೆ ಇದೆ ಅಲ್ವಾ? ಕಡಿಮೆ ಐತೆ ಸರ್. ಎಷ್ಟು ಕಡಿಮೆ ಇದೆ? 1 ರೂಪಾಯಿನಲ್ಲಿ ಒಂದು 85 ಪೈಸಾ ಕಡಿಮೆ ಇದೆ ಸರ್. ನಾನು ಫುಲ್ಲು ಕಡಿಮೆ ಆಗಿದ್ದೆ ಸರ್, ನಾನು ಸ್ವಲ್ಪ ಇದೆ. ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಪರವಾಗಿಲ್ಲ ಸರ್. ನಿಮ್ಗೆ ನೋಡೋಣ ಅಂತಾನೆ ಬಂದೆ ಸರ್ ನಾನು. ನಿಜವಾಗ್ಲೂ ಸರ್ ನೋವು ಕಡಿಮೆ ಇದೆ ಅಲ್ವಾ? ನೋವು ಕಡಿಮೆ ಐತೆ ಸರ್. ಎಷ್ಟು ಕಡಿಮೆ ಇದೆ? 1 ರೂಪಾಯಿನಲ್ಲಿ ಒಂದು 85 ಪೈಸಾ ಕಡಿಮೆ ಇದೆ ಸರ್. ನಾನು ಫುಲ್ಲು ಕಡಿಮೆ ಆಗಿದ್ದೆ ಸರ್, ನಾನು ಸ್ವಲ್ಪ ಇದೆ ಸರ್. ಇದೇ ಸ್ವಲ್ಪ ಕಾಲು ಫಸ್ಟು ಇದು 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 ಶತ್ರು ಹೋಗೋಬೇಡ ಸರ್, ನಿಮ್ಮಿಂದ ಕಾಪಾಡ್ತೀವಿ ಸರ್. ಥ್ಯಾಂಕ್ ಯು. ದೇವ್ರ ಥರ ನಾವು ಕಾಪಾಡ್ತೀವಿ. ಥ್ಯಾಂಕ್ ಯು. ತುಂಬ ನೋವಿತ್ತು ಸರ್. ಇವಾಗ ಈ ಕಾಲೇ ಸ್ವಲ್ಪ ನೋವು ಸರ್. ಈ ಕಾಲು ಇರಿಲ್ಲ, ಈ ಕಾಲೇ ಸ್ವಲ್ಪ ಹಿಂಗೆ ಹೊರಲ್ ಬಿಡ್ತು ಸರ್. ಒಂದ್ಸರಿ ಮುದ್ದೆ ಮಾಡಿದವಾಗ ಇದು ಕಾಲು ಹೊರಲ್ ಬಿಡ್ತು, ಆವಾಗೇ ಸ್ವಲ್ಪ ಸರ್ ನೋವಾಗಿತ್ತು. ಇದು ಕಾಲಾಗ ಈ ಕಾಲಾಗ ನೋವು ಇರಿಲ್ಲ. ಆಮೇಲೆ ಯಾರೋ ಹಿಂಗೆ ನಮ್ಮನೆಗೆ ನೆಂಟರು ಬಂದರು, ಆವಾಗ ಮುದ್ದೆ ಮಾಡೋಣ ಅಂತೇಳಿ ಶಿಂಕಿಂಗ್ ಹಿಡ್ಕೊಂಡು ಕುತ್ಕೊಳಕ್ ಗೊತ್ತಲ್ವಾ ಸರ್, ಆವಾಗ ಎಲ್ಲೋ ಹೊರಲ್ ಬಿಡ್ತು ಸರ್. ಆವಾಗಿನಿಂದನೂ ಈ ಕಾಲು ಜಾಸ್ತಿ ನೋವು ಸರ್, ಈ ಕಾಲು ನೋವಿಲ್ಲ ಸರ್. ಇವಾಗ ಎಲ್ಲ ಕಡಿಮೆ ಇದೆ ಸರ್, ಈ ಕಾಲೇ ಸ್ವಲ್ಪ ನೋವು. ಸರಿ ಮೇಡಮ್, ನನ್ಗೇನೇ ಇಲ್ಲ ಸರ್. ನಿಮ್ಮ ಆಜಿ ಮಾಡಕ ನಾನು ಕುತ್ಕೊಂಡು ನಾನು ಎದ್ದೇಳ್ಬೇಕು ಸರ್. ಅಷ್ಟು ಅಲ್ಲ ಇದೊಂದೇ ತಾನೇ ಇರೋದು? ಇದೊಂದೇ ತಾನೇ ಇರೋದು? ಇದೊಂದೇ ಎಡಗಡೆ ಮಂಡಿ ಒಂದೇ ಇರೋದು. ಎಷ್ಟು ವರ್ಷದಿಂದ ಇತ್ತು ಇವೆಲ್ಲ ನೋವುಗಳು? 9 ವರ್ಷ ಸರ್. 9 ವರ್ಷ ಆಯ್ತು ಸರ್. ಯಾರು ನನ್ಗೆ ಇಷ್ಟು ಮೇಲ್ ಮಾಡಿಲ್ಲ ಸರ್, ನೀವು ಮೇಲ್ ಮಾಡ್ತಾರೆ ಇಷ್ಟು ಯಾರು ಮಾಡಿಲ್ಲ, ಮೇಲಾಗುತ್ತೆ ಅಂತ ಹೇಳ್ತಾರೆ, ಯಾರು ಮೇಲ್ ಮಾಡಿಲ್ಲ ಸರ್. ನೀವೇ ಸರ್ ನನ್ಗೆ ಇಷ್ಟು ಕಡಿಮೆ ಮಾಡಿರೋದು. ನಾನು ಇವತ್ತು ಬಟ್ಟೆ ಹಾಕೋನಾಗ ಸ್ನಾನ ಮಾಡೋಕ್ಕಲ್ಲ, ನೀವೇ ಸರ್ ನನಗೆ ಬುದ್ಧಿ ಸ್ನಾನ ಮಾಡೋಕ್ಕೂ ಇಷ್ಟ ಇರಲಿಲ್ಲ ಸರ್ ನನಗೆ. ಸರ್ ನಾನು ನೀವು ಆಜಿ ಮಾಡಕ್ಕೆ ಬಂದು ಮಾಡಿಕೊಡ್ತಿದ್ರು. ಆಯ್ತು, ಅದು ಆಗುತ್ತೆ. 85% ಆಗೈತೆ, ಇನ್ನು ಅದಾಗಲ್ವಾ ಹೇಳಿ? ಅಷ್ಟು ಒಂದು ಮಾಡಿಕೊಡ್ತಿದ್ರು ಸರ್. ನಾನು ದೇವ್ರ ತಾವು ಪ್ರಾರ್ಥನೆ ನಿಮ್ಗೆ ಕೇಳ್ಕೊಂತ ಇರ್ತೀನಿ. ಆಯ್ತು, ಖಂಡಿತ ಅದೊಂದೇ ಇರೋದು. ಸರಿ ಮಾಡೋಣ, ತೊಂದರೆ ಇಲ್ಲ. ಅದೇನಿದೆ ನೋಡ್ಬಿಟ್ಟು ಇವತ್ತು ರೆಡಿ ಮಾಡ್ಕೊಂಡು. ಎಷ್ಟು ಸರಿ ಬಂದಿರ ಹಾಸ್ಪಿಟ್ಲಿಗೆ ಟೋಟಲ್? 5ನೇ ಸರಿ. 5ನೇ ಸರಿ. ಅಲ್ಲ ನೀವು ಇತ್ತು ಸರ್, ವಿಷ ಕುಡಿದ್ಬಿಡೋಣ ಅನಿಸ್ತು ಸರ್. ನೀವು ಯೂಟ್ಯೂಬ್ ಆಗಿ ನೋಡಿ 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 ನಾನು ಇಲ್ಲ. ಇದು ದುಃಖದಿಂದ ಅಳ್ತಿರೋದ ಏನು ಆನಂದ ಬಾಷ್ಪನ? ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ಗೆ ಇಷ್ಟು ಮೇಲ್ ಮಾಡಿದ್ರಲ್ಲ ಸರ್, ನಾನು ದೇವರ ಹತ್ರ ದಿವಸ ಕೇಳ್ತೀನಿ ಸರ್. ನನ್ಗೆ ನೋವಿಲ್ಲ ಸರ್ ಇವಾಗ. ಎಲ್ಲಿ ಇಲ್ಲ, ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ. ಒಂದು ಗ್ಲಾಸ್ ಎತ್ತಕ್ಕಾಗ್ತಾ ಇರಲಿಲ್ಲ ಸರ್, ಒಂದು ಚುಂಬು ಎತ್ತಕ್ಕಾಗ್ತಾ ಇಲ್ಲ. ಇವಾಗೆಲ್ಲ ಮಾಡ್ತೀನಿ ಸರ್. ಇದು ಸ್ವಲ್ಪ ಇದೆ ಸರ್. ಸರಿ ಮಾಡೋಣ ನೋಡಿ, ಸರಿ ಮಾಡೋಣ. ಅದೇನು ದೊಡ್ಡ ವಿಷಯ ಅಲ್ಲ. ಸರಿ ಮಾಡೋಣ ಸರ್. ನಾನು ಕೆಳಗೆ ಈ ಖಂಡಿತ ಅದಾಗತ್ತೆ, ಅದಾಗತ್ತೆ, ಅಷ್ಟು ಒಂದು ಆಗುತ್ತೆ. ಆಕ್ಚುಲಿ ಅಷ್ಟೊಂದು ಸಮಸ್ಯೆ ಇಲ್ಲ, ಎಕ್ಸ್ರೇನಲ್ಲಿ ಅಷ್ಟೊಂದು ಸಮಸ್ಯೆ ಇಲ್ಲ. ಸ್ವಲ್ಪ ಟ್ರೀಟ್ಮೆಂಟ್ ಚೇಂಜ್ ಮಾಡಿಬಿಟ್ಟು ಇವತ್ತು ಮಾಡಿ ಕೊಡ್ತೀನಿ. ಆರಾಮ ಕೆಳಗೆ ನೀವು ಆರಾಮಾಗಿ ನಮಾಜ್ ಕುತ್ಕೊಳ್ಳೋ ಪೊಸಿಷನ್ಗೆ ಹೋಗಿ ಮಾಡ್ಬೇಕಲ್ವಾ? ಅದಾಗತ್ತೆ. ಈಗ ಕಲ್ತಿದ್ದೀರಾ? ಕಂಡರ್ಸ್ಕೊಳ್ಳಿ. ಎಷ್ಟೋ ಜಾಗ ಸರ್ ತೋರಿಸಿರೋದು. ತುಂಬಾ ಮೈಸೂರಿಗೆ ಹೋದ್ರೆ ಒಂದ್ಸಾರಿಗ 1 ಲಕ್ಷ, ಒಂದು ದಿವಸಕ್ಕೆ 10,000 ಸರ್ ಖರ್ಚಾಗ್ತಿದ್ದು. ಖರ್ಚಾಗ್ತಾ ಇದೆ. ಒಂದ್ಸಾರಿ ಇವಾಗ ಏನೂ ಇಲ್ಲ ಸರ್, ನನ್ ನೋವುಗಳು ಏನೂ ಇಲ್ಲ ಸರ್. ಸೂಪರ್. ಇದು ಸ್ವಲ್ಪ ನೋವಿದೆ. ಅದೊಂದು ಸರಿ ಮಾಡೋಣ. 15% ಸರಿ ಆದ್ರೆ ಸ್ವಲ್ಪ ನೋವುಗಳಿದೆ, ಅದು ಬಿಟ್ರೆ ಇನ್ನೇನು ಇಲ್ಲ ಸರ್. ಊಟ ತಿಂಡಿ ಕರೆಕ್ಟಾಗಿ ಮಾಡ್ತೀರಾ? ನಿದ್ದೆ ಚೆನ್ನಾಗಿ ಮಾಡ್ತಿದ್ದೀರಾ? ನಿದ್ದೆ ಚೆನ್ನಾಗಿ ಬರುತ್ತೆ? ಎಲ್ಲ ಏನೇನು ಕೆಲಸ ಮಾಡ್ತೀರಿ? ಎಲ್ಲ ಕೆಲಸ ಮಾಡ್ತೇನೆ.
ಮುಂಚೆ ಏನು ಮಾಡ್ತಾ ಇಲ್ಲ ಸರ್, ಬಟ್ಟೆ ಮುಗಿದ್ಬಿಟ್ರೆ ಹಿಂಗ್ ಅನ್ಕೊಂಡಿರ್ಬೇಕಿತ್ತು ಸರ್. ರಾತ್ರಿ ಎಲ್ಲಾನು ಅಮೃತ ತಿಕ್ಬಿಟ್ಟು ಹಿಂಗಳಕ್ಕೆ ಹೋಗಿ ಕೂತ್ಕೊಂಡಾಗಿತ್ತು ಸರ್. ಇವಾಗ ಏನು ಇಲ್ಲ ಸರ್, ಆರಾಮಾಗಿ ಎಲ್ಲ ನಮ್ಮ ಸಾರು ಎಲ್ಲ ಹೆಲ್ಪ್ ಮಾಡ್ತಿದ್ರು ಅವಾಗೆಲ್ಲ ಕೆಲಸ ಮಾಡಕ್ಕೆ ಅದಕ್ಕೆಲ್ಲ ಪಾಪ. ನಮ್ಮ ಮಕ್ಕಳೇ ನಾನು ಚಿಕ್ಕ ಮಗನೇ ಮಾಡೋದು ಸರ್, ನಮ್ಮ ಯಜಮಾನ್ರು ಮಾಡ್ತಾರೆ. ಇಷ್ಟು ಮಾತ್ರ ಮಾಡಿದ್ರಲ್ಲ ಸರ್, ನಿಮ್ಮನ್ನು ಸಾಕು ಸರ್. ತಿರ್ಗಾ ಜೀವ ಬಂದಂಗೆ ಆಯ್ತು ಸರ್ ನನಗೆ. ಇವಾಗ ಏನು ನೋವುಗಳಿಲ್ಲ ಸರ್, ಇದು ಸ್ವಲ್ಪ ನೋವುಗಳಿಲ್ಲ. ಆಗತ್ ಬಿಡಿ, ಸರಿ ಆಗತ್ ಬಿಡಿ. ಕಣ್ಣು ಒರ್ಸ್ಕೊಳ್ರಿ. ನಮಗೆ ಇಷ್ಟು ರಿಕವರಿ ಆಗೋದೇ ಮೇಯ್ನು. ಇನ್ಮೇಲೆ ಅದೇನು ಇಲ್ಲ ಅಂದ್ರೆ ಬಾಡಿ ರಿಕವರಿ ಮೋಡ್ಗೆ ಹೋಗಿದೆ ಅಂದ್ರೆ ನೆಕ್ಸ್ಟ್ ರಿಕವರಿ ಆಗ್ತಾ ಹೋಗುತ್ತೆ. ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಅಷ್ಟೇ ನಾವು. ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡೋಣ. ಸರಿ ಮಾಡೋಣ. 9 ವರ್ಷದಿಂದ ಸಫರ್ ಮಾಡಿದ್ದೀರಾ? 9 ವರ್ಷದಿಂದ. ಯಾವಾಗ ಎಷ್ಟು ವರ್ಷದಿಂದ ಸಿವಿಯರ್ ಆಗಿದೆ? ತುಂಬ ಜಾಸ್ತಿ ಆಗಿದೆ ಯಾವಾಗಿಂದ? ಜಾಸ್ತಿ ಆಗಿದ್ದು ಒಂದು 2-3 ವರ್ಷ ಜಾಸ್ತಿ ಆಗ್ಬಿಟ್ಟಿತ್ತು. 2-3 ವರ್ಷದಿಂದ ಜಾಸ್ತಿ ಆಗಿದೆ. ಕಾಲು ಇಷ್ಟಪ್ಪ ಸರ್, ಈಗ ಇಷ್ಟು ಸರ್ ನಡೆಯಕ್ಕೆ ಆಗ್ತಾ ಇರಲಿಲ್ಲ. ಆ ತರ ಎಳ್ಕೊಂಡು ಹೋಗ್ಬೇಕು ಸರ್, ಎಳ್ಕೊಂಡು ಇನ್ನೊಬ್ರು ಇದ್ ಕಡೆ ಒಬ್ರು ಅದ್ ಕಡೆ ಒಬ್ರು ಸರ್, ಎಳ್ಕೊಂಡು ಹೋಗ್ಬೇಕು. ಅಲ್ಲಿ 10 ದಿವಸ 15 ದಿವಸ ಆಗ್ಬಿಟ್ಟಿದೆ ಮೈಸೂರಲ್ಲಿ. ಆಮೇಲೆ ಮತ್ತೆ ಬಂದು ಮತ್ತೆ 6 ತಿಂಗಳಿಗೆ ಒಂದ್ಸರಿ ಹೋಗ್ತಾ ಇದ್ವಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು. ಅಲ್ಲೂ ಹೆಚ್ಚು ಕಡಿಮೆ ಒಂದು 10 ವರ್ಷ ಹೋಗಿದ್ವಿ 10 ವರ್ಷ ಟ್ರೀಟ್ಮೆಂಟ್ ತಗೊಂಡು. ಸೊ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಅಲ್ಲಿಂದ ಫೋನ್ ಮಾಡೋದು, ಮೇಡಮ್ ಅಲ್ಲೂ ಇದು ಮಾಡ್ತಾ ಇದ್ರಲ್ಲ ಅದು ಬನ್ನಿ ಅಂತ ಹೋಗ್ತಾ. ಈ ತರ ಹೆಚ್ಚಾಗಿ ಹೋಗ್ಬಿಟ್ಟಾಗ ಅಲ್ಲಿ ಒಂದೊಂದು ವಾರ ಬಿಟ್ಟು ಬರ್ತಾ ಇದ್ರು. ಆಮೇಲೆ ಬಂದಾಗ ಒಂದು ಫೇಸ್ಬುಕ್ ನೋಡಿ ಆಮೇಲೆ ಫಸ್ಟ್ ವಿಸಿಟ್ಗೆ ಎಷ್ಟು ಇಂಪ್ರೂವ್ಮೆಂಟ್ ಆಯ್ತು? ಫಸ್ಟ್ ವಿಸಿಟ್ಗೆ ಕಡಿಮೆ ಆಯ್ತು ಸರ್. ಕಡಿಮೆ ಆಯ್ತಾ? ಕಡಿಮೆ ಆಯ್ತು. ಇಲ್ಲಿ ಸ್ವಲ್ಪ ಇಂಜೆಕ್ಷನ್ ಹಾಕೊಂಡಿರಲಿಲ್ಲ, ಇವಾಗ ಸ್ವಲ್ಪ ಇಲ್ಲಿ ಇಂಜೆಕ್ಷನ್ ಹಾಕಿದ್ಮೇಲೆ ತೀರ್ಮಾನ ಕಡಿಮೆ ಆಗಿದೆ. ಪಥ್ಯ ಏನು ನಾವು ಹೇಳಿದ್ವಿ ಇದನ್ನೆಲ್ಲ ಬಿಡಿ ಅಂತ ಹೇಳಿದ್ವಲ್ಲ, ಅದನ್ನ ಏನೇನು ತಗೊಂತಿದ್ರಿ ಮುಂಚೆ? ಮುಂಚೆ ಎಲ್ಲ ತಿಂತಾ ಇದ್ದೆ ಸರ್. ಹೌದಾ? ಇವಾಗ ನೀವು ಹೇಳಿದ್ಮೇಲೆ ಸಕ್ಕರೆ, ಕಾಫಿ, ಟೀ, ಹಾಲು, ಮೊಸರು, ನೀವೇನೇನು ಹೇಳ್ತೀರಿ, ಇದು ಮಟನ್ ಹೇಳಿದ್ರಲ್ವ ಸರ್, ಅದು ಎಲ್ಲ ಬಿಟ್ಟಿನಿ. ಕುರಿ ಮಟನ್ ತಿನ್ರಿ ಅಂತ ಅದಕ್ಕೆ ಕೇಳ್ಕೊಂಡ್ ತಿಂದೆ ಸರ್. ಇಲ್ಲಿದ್ರೆ ಅದು ತಿಂತಾ ಇರಲಿಲ್ಲ. ಅಲ್ಲ ತಿನ್ಬೋದು, ಅದು ತೊಂದ್ರೆ ಇಲ್ಲ. ಏನು ಇಂಜೆಕ್ಷನ್ ಕೊಟ್ಟಿರಬಾರ್ದು ಅಷ್ಟೇ. ಆಮೇಲೆ ಏನ್ ತಿಂದ, ಮುದ್ದೆ, ಅನ್ನ, ಇಡ್ಲಿ, ದೋಸೆ, ಈ 4 ಸಾರ್ ತಿನ್ನೋದು, ಇನ್ನೇನು ತಿನ್ನೋದು. ಮುಂಚೆ ಕಾಫಿ ಟೀ ಎಲ್ಲ ತಗೊಂತಿದ್ರ? ಕಾಫಿ ಟೀ, ಹಾಲು, ಬೇಕರಿ ಫುಡ್ ಎಲ್ಲ ತಗೊಂತ ಇದ್ದೆ. ಹಾಲು ಗೀಲು ಕುಡಿತಾ ಇದ್ದೆ. ಡ್ರೈ ಫ್ರೂಟ್ಸ್ ಎಲ್ಲ ಪುಡಿ ಮಾಡಿ ಮಡಗಿ ಅದು ಮೂಳೆ ಗಟ್ಟಿ ಆಗ್ಲಿ ಅಂತ ಹಾಲು ಕುಡಿತಾ ಇದ್ರಿ. ಅದರಿಂದ ನೋವುಗಳು ಜಾಸ್ತಿ ಆಗ್ತಿದೆ. ಅದ್ ಬಿಟ್ಟಿದ್ದೀರಾ ಮತ್ತೆ ನೋವು ಕಡಿಮೆ ಆಗಿದೆ, ಅದು ಮುಖ್ಯ. ಸಿರಿಧಾನ್ಯ ಇದ್ದ? ಸಿರಿಧಾನ್ಯ ಅದು ಮಾಟ್ ಬರುತ್ತಲ್ಲ ಸರ್. ಅಲ್ಲ ಅದು ಏನು ಬೇಡ, ಅದ್ರ ಬದಲಿಗೆ ಒಂದು ಪ್ರೋಟೀನ್ ಪೌಡರ್ ಕೊಡ್ತೀನಿ. ಪ್ರೋಟೀನ್ ಪೌಡರ್ ತಗೊಳ್ಳಿ. ಅದನ್ನು ಕಾರ್ಬೋಹೈಡ್ರೇಟ್, ಇಡ್ಲಿ ದೋಸೆ, ಮುದ್ದೆ, ಅನ್ನ ಎಲ್ಲಾನು ಕಾರ್ಬೋಹೈಡ್ರೇಟ್, ಎಲ್ಲ ಕಾರ್ಬೋಹೈಡ್ರೇಟ್ ಆಗಿ ನಿಮ್ ಬಾಡಿಗೆ ಮತ್ತೆ ಅದು ಸಮಸ್ಯೆ ಆಗುತ್ತೆ. ಪ್ರೋಟೀನ್ ಜಾಸ್ತಿ ಮಾಡೋಣ, ಇದು ಮಾಡೋಣ. ಮಟನ್ ತಗೊಳ್ಳಿ. ಮಟನ್ ವಾರಕ್ಕೆ ಮೇಕೆದು ತಗೊಳ್ಳಿ. ಇಂಜೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಕುರಿ ಮಟನ್ ಓಕೆ. ಇಂಜೆಕ್ಷನ್ ಕೊಟ್ಟಿರಬಾರ್ದು, ಅದಕ್ಕೆ ಇಂಜೆಕ್ಷನ್ ಕೊಟ್ಟಿರೋದ್ರೆ ಸಮಸ್ಯೆ. ಮಟನ್ ಒಳ್ಳೇದೇ. ಈಗ ಹಿಂದಿನ ಕಾಲದ ಬರೋ ಮಟನ್ ತರ ಇರ್ತಿತ್ತು. ಇವಾಗ ಅದಕ್ಕೆ ಆ ಇಂಜೆಕ್ಷನ್ ಈ ಇಂಜೆಕ್ಷನ್ ಕೊಟ್ಟು ದಪ್ಪ ಮಾಡಿ ಕಳಿಸ್ತಾರೆ. ಫಾರ್ಮ್ ಇಲ್ದಂಗೆ ನ್ಯಾಚುರಲ್ ಆಗಿ ಏನಾದ್ರು ಸಿಗುತ್ತಾ ಹಳ್ಳಿ ಕಡೆ ಇರೋದು? ಅದನ್ನ ನಾಟಿ ಕೋಳಿ ಸಿಕ್ಕರೆ ತಗೊಳ್ಳಿಲ್ಲ ಅಂದ್ರೆ ಬೇಡ. ಮೇನ್ಲಿ ಮೇಕೆ ಮಟನ್, ಯಾಕಂದ್ರೆ ಕುರಿ ಮಟನ್ ಇಂಜೆಕ್ಷನ್ ಕೊಟ್ಟಿಲ್ದ್ರೆ ತಗೊಂಡ್ರೆ ಸಾಕು. ಇವತ್ತು ಒಂದಿಷ್ಟು ಶುಗರ್ ತಿಂದಿಲ್ಲ ಸರ್. 100% ಯೂಸ್ ಇಲ್ಲ ಸರ್. ಶುಗರು ಅದು ಕೊಕೈನ್ಗಿನ್ನೂ 8 ಪಟ್ಟು ಅಡಿಕ್ಟಿವ್ ನಮ್ಮ ಬಾಡಿಗೆ. ಕೊಕೈನ್ ಬೇಕಾದ್ರೆ ಬಿಟ್ಬಿಡ್ಬೋದು ಅಂತೆ, ಶುಗರ್ ಬಿಡಕ್ಕಾಗಲ್ಲ. ಇವ್ರಿಗೆ ಮಾಡ್ಕೊಡ್ತೀನಿ, ನಾನು ಏನು ತಿನ್ನೋದಿಲ್ಲ ಸರ್. ಸೂಪರ್. ಹಿಂಗೆ ಮಾಡಿ ಹಿಂಗೆ ಡಯಟ್ ಮಾಡಿ ಸೂಪರ್ ಆಗ್ತೀರ. ಅದಿನ ಸರಿ ಆಗತ್ ಬಿಡಿ. ಒಟ್ಟಿನೊಂದು 2 ವಿಸಿಟ್ ಅಲ್ಲಿ ನೀವು ನಮಾಜ್ ಮಾಡಂಗೆ ಕೆಳಗೆ ಕುತ್ಕೊಂಡೆ ಮಾಡ್ತೀರಾ. ಅಲ್ಲ ಆಮೇಲೆ ಇನ್ನೊಂದು ವಿಡಿಯೋ ಮಾಡೋಣ ನಿಮ್ದು. ನಮಾಜ್ ಮಾಡೋದಕ್ಕೆ ಹೆಂಗ್ ಕೆಳಗಡೆ ಕುತ್ಕೊಂಡು ನೀವೇ ತೋರಿಸ್ಕೊಂಡು. ಆಯ್ತು, ಖಂಡಿತ ಮಾಡಿ. ಎಲ್ಲನೂ ಮಾಡಿ ಕುರಾನ್ ಓದಿ ಮತ್ತೆ ನಮಾಜ್ ಮಾಡಿ ಬಾಡಿ ಎಲ್ಲ ಪೋಸ್ಟರ್ಗೂ ಇದು ಮಾಡ್ಕೊಳ್ಳಿ. ತೊಂದರೆ ಇಲ್ಲ, ಧೈರ್ಯ ಆಗುತ್ತೆ. ಆಯ್ತು, ಥ್ಯಾಂಕ್ ಯು ಸರ್.